ಬೇಲೂರು ಪಟ್ಟಣದ ಶ್ರೀ ಚನ್ನಕೇಶವ ದೇವಾಲಯದ ಮುಂಭಾಗದಲ್ಲಿ ಸಕಲೇಶಪುರ ಸಹಾಯಕ ಪ್ರಾದೇಶಿಕ ಕಚೇರಿ ಸಹಯೋಗದಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸಾಚರಣೆ ಕಾರ್ಯಕ್ರಮ ಜಾಗೃತಿ ಸಂದೇಶಗಳೊಂದಿಗೆ ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಸರಸ್ವತಿ, ಎಂದು ನಾವು ಉಸಿರಾಡುತ್ತಿರುವ ಗಾಳಿಯ ಗುಣಮಟ್ಟ ದಿನೇ ದಿನೇ ಕುಸಿಯುತ್ತಿದೆ. ಇದು ಕೇವಲ ಪರಿಸರ ಸಮಸ್ಯೆಯಲ್ಲ, ಮಾನವ ಆರೋಗ್ಯಕ್ಕೆ ನೇರ ಅಪಾಯವಾಗಿದೆ. ಪರಿಸರ ಸ್ನೇಹಿ ವಾಹನಗಳ ಬಳಕೆ, ವಿಶೇಷವಾಗಿ ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಹೆಚ್ಚಿದರೆ ಮಾಲಿನ್ಯವನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಬಹುದು ಎಂಬುದನ್ನು ತಿಳಿಸಿದರು. ಪ್ರತಿಯೊಬ್ಬ ನಾಗರಿಕರು, ವಾಹನ ಮಾಲೀಕರು, ಸಂಸ್ಥೆಗಳು ತಮ್ಮ ಹೊಣೆಗಾರಿಕೆಯನ್ನು ಅರಿತು ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು. ಪರಿಸರ ವಾತಾವರಣವನ್ನು ಮಾಲಿನ್ಯ ರಹಿತವಾಗಿಸಲು ಸರ್ಕಾರ ಮಾತ್ರ ಅಲ್ಲ, ಸಾರ್ವಜನಿಕರ ಸಹಕಾರ ಮಹತ್ವದ್ದಾಗಿದೆ. ಯುವ ಜನರು, ವಿದ್ಯಾರ್ಥಿಗಳು, ನಾಗರಿಕರು ಎಲ್ಲರೂ ಜಾಗೃತರಾಗಿದ್ದರೆ ಮಾತ್ರ ಮುಂದಿನ ಪೀಳಿಗೆಗೆ ಶುದ್ಧ ಗಾಳಿ, ಸ್ವಚ್ಛ ಪರಿಸರ ನೀಡಲು ಸಾಧ್ಯ ಅಂತ ತಿಳಿಸಿದರು. ಹಿರಿಯ ಮೋಟಾರ್ ನಿರೀಕ್ಷಕ ಪದ್ಮನಾಭ್ ಮಾತನಾಡಿ, ಪರಿಸರ ಸಂರಕ್ಷಣೆ ಬಗ್ಗೆ ನಾಗರಿಕರ ಜವಾಬ್ದಾರಿ ಕುರಿತು ತಿಳಿಸಿದರು. ನಿರ್ವಹಣೆ ಇಲ್ಲದ ಗಾಡಿ ವಾಯು ಮಾಲಿನ್ಯಕ್ಕೆ ದಾರಿ, ಕಲಬೆರಕೆ ಇಂಧನ ಜೀವ ಸಂಕುಲಕ್ಕೆ ಪಾಷಾಣ. ಕರ್ನಾಟಕ ಸರ್ಕಾರ ಸಾರಿಗೆ ಇಲಾಖೆ ವಾಯು ಮಾಲಿನ್ಯ ನಿಯಂತ್ರಣ ಮಾಸಾಚರಣೆ 2025 ಅಂಗವಾಗಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಸಕಲೇಶಪುರ ವತಿಯಿಂದ ಬೇಲೂರು ಸ್ಥಳದಲ್ಲಿ ಇವತ್ತಿನ ದಿನ ನಾವು ವಾಯು ಮಾಲಿನ್ಯ ನಿಯಂತ್ರಣ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಕಾರಣ ಇಷ್ಟೇ, ಪ್ರತಿನಿತ್ಯ ಏನು ವಾಹನಗಳಿಂದ ಹೊಗೆ ಹೊರಸೂಸ್ತಾ ಇದೆ, ಅದರಿಂದ ಕಾರ್ಬನ್ ಮಾನಾಕ್ಸೈಡ್ ಹೆಚ್ಚಾಗಿ ಹೊರಸೂಸ್ತಾ ಇರ್ತಕ್ಕಂಥ ವಾಹನಗಳನ್ನು ನಾವು ಗುರುತಿಸಿ ಕೇಸ್ಗಳನ್ನು ಕೂಡ ದಾಖಲಾಗ್ತಿದ್ದೀವಿ. ಹಾಗೆ ಸಾರ್ವಜನಿಕರಲ್ಲಿ ನಾವು ಏನು ಜಾಗೃತಿಯನ್ನು ಮೂಡಿಸಲಿಕ್ಕೆ ಇಲ್ಲಿ ಬಂದಿದ್ದೀವಿ ಅಂತಂದರೆ, ಏನು ತಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡು ಕಾರ್ಬನ್ ಮಾನಾಕ್ಸೈಡು, ಕಾರ್ಬನ್ ಡೈಆಕ್ಸೈಡು ಹೊರಸೂಸದಂತೆ ಕಮ್ಮಿ ನಿಯಂತ್ರಣದಲ್ಲಿ ಇಟ್ಕೊಂಡು ಸಾರ್ವಜನಿಕರಲ್ಲಿ ಹೆಚ್ಚಿನ ಆರೋಗ್ಯ ಕಳಕಳಿಯನ್ನು ಇಟ್ಕೊಂಡು ಅವರು ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳುವಂಥ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಈ ಒಂದು ವಾಯು ಮಾಲಿನ್ಯ ಮಾಸಾಚರಣೆ ಸಮಯದಲ್ಲಿ ನಾವು ಈ ಒಂದು ನಿಮಿಷದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ವಿಶ್ವಪ್ರಸಿದ್ಧ ಒಂದು ದೇವಸ್ಥಾನದ ಮುಂದೆ ನಾವು ಒಂದು ವಾಯುಮಾಲಿನ್ಯ ಮಾಸಾಚರಣೆ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆಲ್ಲ ತಾವೆಲ್ಲರೂ ಬಂದು ಸಹಕರಿಸ್ತಾ ಇದ್ದೀರಿ, ಅಷ್ಟು ತಮಗೆಲ್ಲ ಧನ್ಯವಾದವೂ ಇದೆ. ಮತ್ತು ಈಗಷ್ಟೇ ಬಂದ ಮಾಹಿತಿ ಪ್ರಕಾರ ಅಂಡರ್ ಏಜ್ ಇರೋರು ವೆಹಿಕಲ್ ಓಡಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೇಳಿಬಂದಿದೆ. ಸಾರ್ವಜನಿಕರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ಅಂಥವುಗಳನ್ನು ಕಂಡು ಬಂದಾಗ ನಮ್ಮನೆ ವೆಹಿಕಲ್ ನಂಬರೆಲ್ಲ ಕೊಟ್ಟರೆ ಅವ್ರ ಮೇಲೆ ನಾವು ಸೂಕ್ತ ಕ್ರಮ ತೊಗೊಬೋದು. ಮತ್ತು ಸಾರ್ವಜನಿಕರು, ಕೆಲವೊಬ್ಬರು ವಯೋವೃದ್ಧರು ಎಲ್ಲರೂ ಇದ್ದಾಗ ಇಂಥವರೆಲ್ಲ ಗಾಡಿ ಓಡಿಸಿದಾಗ ಅಪಘಾತಗಳು ಹೆಚ್ಚಾಗಿ ನಮಗೂ ಕೂಡ ಕೆಟ್ಟ ಹೆಸರು. ನಾವು ಎಲ್ಲ ಕಡೆ ನಾವೇನು ಹೋಗಿ ಎಲ್ಲ ಚೆಕಿಂಗ್ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಅಂಥವೆಲ್ಲ ಇದ್ದಾಗ ನಮಗೆ ಮಾಹಿತಿ ನೀಡಿ ಅವ್ರ ಬಗ್ಗೆ ನಮ್ಮ ಕ್ರಮ ಕೈಗೊಳ್ಳೋಕ್ಕೆ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ನಾವೊಂದು ಏನಾದರೂ ಕ್ರಮ ತೊಗೊಬೋದು. ಇದಕ್ಕೆಲ್ಲ ತಮ್ಮ ಸಹಕಾರ ಬೇಕು. ಅದಲ್ಲದೆ ವಾಯು ಮಾಲಿನ್ಯ ಅಂದರೆ ಇವಾಗ EV ವೆಹಿಕಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದನ್ನು ಜಾಸ್ತಿಯಾಗಿ ಬಳಕೆ ಮಾಡಿದರೆ ವಾಯು ಮಾಲಿನ್ಯಕ್ಕೆ ಸ್ವಲ್ಪ ದುಷ್ಪರಿಣಾಮ ಎಲ್ಲ ಕಡಿಮೆ ಮಾಡ್ಬೋದು. ಆಮ್ಲಜನಕದ ಕೊರತೆ ಆದರೆ ಎಷ್ಟೆಲ್ಲ ಆರೋಗ್ಯದ ಮೇಲೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ದರಿಂದ ಈ ಮಾಸಾಚರಣೆ ಅಲ್ಲದೆ ಉಳಿದ ಮಾಸಗಳಲ್ಲೂ ಕೂಡ ಇದ್ರ ಬಗ್ಗೆ ತಾವು ಎಚ್ಚರಿಕೆ ಕ್ರಮ ವಹಿಸಬೇಕಾಗಿ ಇದನ್ನು ಕೇಳ್ಕೊಂಡಿದ್ದೀವಿ. ವರದಿ ಗಣೇಶ್, ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.